ಇನ್ನು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿ 6 ತಿಂಗಳು ಕಳೆದಂತಹ ಬಳಿಕ ಪವಿತ್ರ ಗೌಡ ಬೇಲ್ ಮೇಲೆ ಹೊರಬಂದಿದ್ದಾಳೆ. ನಗುಮುಖದಲ್ಲೇ ಹೊರಬಂದಂತ ಇದೇ ಪವಿತ್ರ ಗೌಡ ಜೈಲಿನ ಗೇಟ್ ದಾಟ್ತಾ ಇದ್ದಂತೆ ಫುಲ್ ಖುಷಿಯಾಗಿದ್ದು ಕಂಡು ಬಂತು. ಹಾಗಾದ್ರೆ ಪ್ರಾಯಶ್ಚಿತ್ತ ಅಥವಾ ತಾನು ಮಾಡಿದ್ದು ತಪ್ಪ ಇದೆಲ್ಲ ಅರಿವಾಗಿಲ್ವಾ? ಸದ್ಯಕ್ಕೆ ಏನಾಯಿತು? ಕಂಪ್ಲೀಟ್ ವರದಿ ಇದೆ, ನೋಡ್ಕೊಂಡು ಬರೋಣ. 6 ತಿಂಗಳ ಬಳಿಕ ಪವಿತ್ರ ಗೌಡ ಜೈಲಿಂದ ರಿಲೀಸ್. ದೇಗುಲಕ್ಕೆ ವಿಸಿಟ್, ಪಾಪ ಕಳೆದುಕೊಂಡ್ಲ ಸುಬ್ಬಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪರಪ್ಪನ ಅಗ್ರಹಾರ ಸೇರಿದ್ದ ಪವಿತ್ರ ಗೌಡ 6 ತಿಂಗಳ ಬಳಿಕ ರಿಲೀಸ್ ಆಗಿದ್ದಾಳೆ. ಜೈಲಿನ ಗೇಟ್ ಆಚೆ ಕಾಲಿಡ್ತಿದ್ದಂತೆ ಪವಿತ್ರ ಫುಲ್ ಖುಷಿಯಾಗಿದ್ದಾಳೆ. ಅಲ್ಲಿಂದ ಕಾರಲ್ಲಿ ಹೊರಟ ಪವಿತ್ರ ಹಾಗೂ ಕುಟುಂಬ ತಲಗಟ್ಟಪುರದಲ್ಲಿರುವ ಮುನೇಶ್ವರ ದೇಗುಲದಲ್ಲಿ ಪೂಜೆ ಸಲ್ಲಿಸಿದ್ರು. ದೇವಸ್ಥಾನದಲ್ಲಿ ಮಡಿ ಸ್ನಾನ ಮಾಡಿ ದೇವರಿಗೆ ಪ್ರದಕ್ಷಿಣೆ ಹಾಕಿದ ಪವಿತ್ರ ಏನೇ ಕಷ್ಟ ಇದ್ರೂ ಬಗೆಹರಿಸಪ್ಪ ಅಂತ ಬೇಡಿಕೊಂಡ್ಲು. ಈ ವೇಳೆ ಅರ್ಚನೆ ಮಾಡಿಸುವಾಗ ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳ ಎಂದಿದ್ದಕ್ಕೆ ಪವಿತ್ರ ಹೂ ಅಂತ ಒಪ್ಪಿಗೆ ಸೂಚಿಸಿದ್ರು. ಈ ದೃಶ್ಯ ಸುಬ್ಬಿಗೆ ದರ್ಶನ್ ಮೇಲಿನ ಪ್ರೀತಿ ಕಮ್ಮಿಯಾಗಿಲ್ಲ ಅನ್ನೋದನ್ನ ಸಾರಿ ಹೇಳಿತ್ತು. ಪವಿತ್ರ ತಾಯಿ ದರ್ಶನ್ ಹೆಸರು ಹೇಳಿದ್ಯಾಕೆ? ಇಷ್ಟೆಲ್ಲ ಆದ ಮೇಲೂ ಪವಿತ್ರ ಗೌಡ ಕುಟುಂಬ ದರ್ಶನ್ ಜೊತೆಯಾಗಿ ನಿಲ್ಲಲಿದೆ ಅನ್ಸುತ್ತೆ. ಕಾರಣ ಪೂಜೆ ಮಾಡಿಸುವಾಗ ಪವಿತ್ರ ಗೌಡ ಸುಮ್ಮನಿದ್ದರೂ ತಾಯಿ ಭಾಗ್ಯಮ್ಮ ದರ್ಶನ್ ಹೆಸರು ಹೇಳಿದ್ದು ಅಚ್ಚರಿ ಮೂಡಿಸಿದೆ. ದೇವಸ್ಥಾನಕ್ಕೆ ಹೋಗಿ ಪಾಪ ವಿಮೋಚನೆ ಮಾಡಿಕೊಂಡ ಪವಿತ್ರ ತಲೆಗೆ ನೀರು, ಬಟ್ಟೆ, ಚಪ್ಪಲಿ ಬಿಟ್ಟ ಸುಬ್ಬನನ್ನ ಬಿಡಲು ಮಾತ್ರ ಮನಸ್ಸಿರಲಿಲ್ಲ. ಹೀಗಾಗಿ ಅರ್ಚನೆ ವೇಳೆ ದರ್ಶನ್ ಹೆಸರನ್ನು ಹೇಳಿದ್ದು. ಏನೇ ಆದರೂ ದರ್ಶನ್ನ ಬಿಡಲ್ಲ ಎಂಬ ಸಂದೇಶವನ್ನ ಈ ಮೂಲಕ ನೀಡಿದ್ದಾಳೆ ಎನ್ನಲಾಗ್ತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನೋಡಿ, ನಿನ್ನೆ ಈ ಪರಪ್ಪನ ಅಗ್ರಹಾರ ಜೈಲಿನಿಂದ ಪವಿತ್ರ ಗೌಡ ರೆಗ್ಯುಲರ್ ಬೇಲ್ ಮೇಲೆ ರಿಲೀಸ್ ಆಗ್ತಾ ಇದ್ದಂತೆ ಈಗ ದರ್ಶನ್ಗೆ ಪೀಕಲಾಟ ಶುರುವಾಗಿದೆ. ಪವಿತ್ರ ಪೂಜೆಯ ನಂತರ ದಾಸನಿಗೆ ಹೊಸ ಪೀಕಲಾಟ ಇದೆ. ಹೆಂಡತಿ ಮಗನಿಗಾಗಿ ಪವಿತ್ರಾಳಿಂದ ದರ್ಶನ್ ಅಂತರವನ್ನ ಕಾಯ್ದುಕೊಳ್ತಾ ಇದ್ದಾರೆ. ಹಾಗಾದ್ರೆ ದರ್ಶನ್ ಬಳಿ ಆಣೆ ಪ್ರಮಾಣ ಮಾಡಿಸ್ಕೊಂಡಿದ್ದಾರೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಗುಡಿ ಗೋಪುರ ಕೋರ್ಟ್ಗೆ ತಿರುಗಿರುವಂತ ಪತ್ನಿ ವಿಜಯಲಕ್ಷ್ಮಿ ಅವರು ಈಗ ಪವಿತ್ರ ರಿಲೀಸ್ ಆಗ್ತಾ ಇದ್ದಂತೆ ಆಣೆ ಮಾಡಿಸ್ಕೊಂಡಿದ್ದಾರೆ ಪತ್ನಿ. ಇದು ಹೊಸತಾಗಿ ಅಲ್ಲ, ಈ ಹಿಂದೆ ಕೂಡ ಇದೇ ಆಣೆ ಮಾಡಿಸ್ಕೊಂಡಿದ್ದಾರೆ. ಪರಪ್ಪನ ಅಗ್ರಹಾರದಲ್ಲಿ ದರ್ಶನ್ ಇರುವಂಥ ಸಂದರ್ಭದಲ್ಲಿ ಈ ಪ್ರೇಯಸ್ಸಿಗೋಸ್ಕರ ಇಷ್ಟೆಲ್ಲ ಎಡವಟ್ಟು ಮಾಡಿಕೊಂಡು ಜೈಲು ಸೇರಿದಂಥ ಸಂದರ್ಭದಲ್ಲಿ ಬೇಲೋ ಮತ್ತೊಂದು ಕಾನೂನು ಹೋರಾಟ ಮಾಡಬೇಕಾ, ಹಾಗಾದರೆ ಆಕೆಯ ಸಹವಾಸ ಮಾಡಬಾರ್ದು ಪವಿತ್ರ ಗೌಡಂದು ಅಂತ ಈ ಹಿಂದೆ ಕೂಡ ಅವರ ಮನೆ ಇರ್ಬೋದು, ಫ್ಯಾಮಿಲಿ ಇರ್ಬೋದು, ಸಾಕಷ್ಟು ಜನರ ಜೊತೆ ಕೂತ್ಕೊಂಡು ಇದೆಲ್ಲ ಚರ್ಚೆ ಆಗಿ ಒಂದು ಆಣೆ ಮಾಡಿಸ್ಕೊಂಡು ಬಂದಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಸಾಕಷ್ಟು ದೇವಸ್ಥಾನಗಳ ಮೊರೆ ಹೋದರು. ಅದಾದಮೇಲೆ ಕಾನೂನು ಹೋರಾಟವನ್ನು ಕೂಡ ಕೈಗೊಂಡ್ರು. ಜೊತೆಗೆ ಅಂತೂ ಇಂತೂ ತಾನು ಅಂದ್ಕೊಂಡಂತೆ ಗಂಡನಿಗೆ ರೆಗ್ಯುಲರ್ ಬೇಲ್ ಕೂಡ ಸಿಕ್ಕೇ ಬಿಡ್ತು. ಈಗ ಮತ್ತೆ ಪವಿತ್ರ ಗೌಡ ರಿಲೀಸ್ ಆಗ್ತಾ ಇದ್ದಂತೆ ಮತ್ತೇನಾದರೂ ಎಡವಟ್ಟಾದ್ರೆ ಕಷ್ಟ ಅಲ್ವಾ ಮತ್ತೆ ಭೇಟಿ ಮಾಡೋಕ್ಕೆ, ಅದಕ್ಕೆ ಆಣೆ ಮಾಡಿಸ್ಕೊಂಡಿದ್ದಾರೆ. ಇದು ಅವರವರ ನಂಬಿಕೆ, ಅವರವರ ಭಾವನೆಗೆ ಬಿಟ್ಟಂತ ವಿಚಾರ. ನೋಡಿ, ಪವಿತ್ರ ಗೌಡ ರಿಲೀಸ್ ಆಗಿದ್ದಾಳೆ. ಇತ್ತ ದರ್ಶನ್ ಅನ್ನ ಕಟ್ಟಿ ಹಾಕಲು ವಿಜಯಲಕ್ಷ್ಮಿ ಸೂಪರ್ ಪ್ಲಾನ್ ಅನ್ನ ಮಾಡಿದ್ದಾಳೆ. ಹಾಗಾದ್ರೆ ಅದೇನು ನೋಡ್ಕೊಂಡು ಬರೋಣ. ಪವಿತ್ರ ರಿಲೀಸ್, ವಿಜಯಲಕ್ಷ್ಮಿಗೆ ಆತಂಕ. ಪತಿ ಪತ್ನಿ ನಡುವೆ ಮತ್ತೆ ಬರ್ತಾಳ ಸುಬ್ಬಿ. ಪವಿತ್ರ ಗೌಡ ದರ್ಶನ್ ಬಾಳಲ್ಲಿ ಬಿರುಗಾಳಿ ಎಬ್ಬಿಸಿದ ಮಾಯಾಗಾತಿ. ರೇಣುಕಾಸ್ವಾಮಿ ಎಂಬ ವ್ಯಕ್ತಿ ಕೊಲೆಗೂ ಈಕೆಯೇ ಕಾರಣ ಎಂಬ ಆರೋಪವೂ ಇದೆ. ಸದ್ಯ 6 ತಿಂಗಳಿಂದ ಜೈಲುವಾಸ ಅನುಭವಿಸಿ ಜಾಮೀನಿನ ಮೇಲೆ ಈ ಪವಿತ್ರ ಗೌಡ ಹೊರಬಂದಿದ್ದಾರೆ. ಇದೀಗ ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಹೊರ ಬರ್ತಿದ್ದಂತೆ ಶಾಕ್ ನೀಡಿದ್ದಾರೆ. ಹೌದು,
ಕೊಲೆ ಕೇಸ್ನಲ್ಲಿ ಬೇಲ್ ಸಿಕ್ಕರೂ ದರ್ಶನ್ಗೆ ನೆಮ್ಮದಿ ಇಲ್ಲ. ಪವಿತ್ರ ರಿಲೀಸ್ ಆಗ್ತಿದ್ದಂತೆ ತಲಘಟ್ಟಪುರದಲ್ಲಿರುವ ಮುನೇಶ್ವರ ದೇವಸ್ಥಾನಕ್ಕೆ ಆಗಮಿಸಿ ವಿಶೇಷ ಪೂಜೆ ಸಲ್ಲಿಸಿ ಪ್ರದಕ್ಷಿಣೆ ಹಾಕಿದ್ರು. ಈ ಪೂಜೆಯ ನಂತರ ವಿಜಯಲಕ್ಷ್ಮಿ ಮತ್ತು ದರ್ಶನ್ಗೆ ಹೊಸ ಪೀಕಲಾಟ ಶುರುವಾಗಿದೆ. ದರ್ಶನ್ ಹೆಸರಲ್ಲಿ ಪವಿತ್ರ ಪೂಜೆ ಮಾಡಿಸಿದ್ದಾರೆ. ದರ್ಶನ್ ಬಳಿ ಆಣೆ ಮಾಡಿಸಿಕೊಂಡ ವಿಜಯಲಕ್ಷ್ಮಿ. ಪವಿತ್ರ ಗೌಡ ದೇವಸ್ಥಾನದಲ್ಲಿ ದರ್ಶನ್ ಹೆಸರಲ್ಲಿ ಪೂಜೆ ಮಾಡಿಸುತ್ತಿದ್ದಂತೆ ಇತ್ತ ವಿಜಯಲಕ್ಷ್ಮಿ ಅಲರ್ಟ್ ಆಗಿದ್ದಾರೆ ಎನ್ನಲಾಗ್ತಿದೆ. ಹೆಂಡತಿ ಮಗನಿಗಾಗಿ ನೀವು ಪವಿತ್ರಾಳಿಂದ ಅಂತರ ಕಾಯ್ದುಕೊಳ್ಬೇಕು, ಹೀಗಾಗಿ ಆಣೆ ಮಾಡಿ ಎಂದು ವಿಜಯಲಕ್ಷ್ಮಿ ಪ್ರಮಾಣ ಮಾಡಿಸಿಕೊಂಡಿದ್ದಾರೆ. ಪರಸ್ತ್ರೀ ವಿಚಾರಕ್ಕೆ ಜೈಲು ಸೇರಿದ ಗಂಡನನ್ನ ಬಿಡಿಸಲು ವಿಜಯಲಕ್ಷ್ಮಿ ಗುಡಿಗೋಪುರ ತಿರುಗಿದ್ರು. ಕೋರ್ಟು ಕಚೇರಿಯನ್ನ ಕೂಡ ಅಲೆದಾಡಿದ್ರು. ಕಾನೂನು ಹೋರಾಟ ಮಾಡಿ ದರ್ಶನ್ನನ್ನ ಹೊರಗೆ ತರುವಲ್ಲಿ ವಿಜಯಲಕ್ಷ್ಮಿ ಯಶಸ್ವಿಯಾಗಿದ್ರು. ಪತಿ ದರ್ಶನ್ಗಾಗಿ ಪತ್ನಿ ವಿಜಯಲಕ್ಷ್ಮಿ ಹೋರಾಟವನ್ನ ಜನ ಕೂಡ ಮೆಚ್ಚಿದ್ರು. ಹೀಗಾಗಿ ಪವಿತ್ರಾಳಿಂದ ದೂರ ಇರುವಂತೆ ದರ್ಶನ್ ಬಳಿ ವಿಜಯಲಕ್ಷ್ಮಿ ಆಣೆ ಪ್ರಮಾಣ ಮಾಡಿಸಿಕೊಂಡಿದ್ದಾರಂತೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಭೇಟಿ ಆಗ್ತಾರ? ಹಾಗಾದ್ರೆ ಇಬ್ರು ಕೂಡ ಭೇಟಿ ಆದ್ರೆ ಕಾನೂನು ಕಂಟಕ ಫಿಕ್ಸ್. ಹಾಗಾದ್ರೆ ರಿಪಬ್ಲಿಕ್ ಕನ್ನಡದ ಜೊತೆ ಹೈಕೋರ್ಟ್ ವಕೀಲರು ಮಾತನಾಡಿದ್ದಾರೆ. ಹಾಗಾದ್ರೆ ಹೈಕೋರ್ಟ್ ವಕೀಲರು ಕಾನೂನು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳಿದ್ದಾರೆ ತೋರಿಸ್ತೀವಿ ನಿಮಗೆ. ಅದಕ್ಕೂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ ಕೇಸ್ ಏನಾದರೂ ಪವಿತ್ರ ಗೌಡ ಅಥವಾ ದರ್ಶನ್ ಏನಾದರೂ ಕುಚ್ಚು ಪಿಸು ಅಂತ ಮಾತನಾಡಿದ್ರೆ ಸಂಕಷ್ಟ ಆಗುತ್ತಾ, ಅಥವಾ ಏನಾದರೂ ಬೇರೆ ಎಲ್ಗಾದ್ರೂ ಹೋದ್ರೆ ಅಥವಾ ಸೆಷನ್ ಕೋರ್ಟ್ ವ್ಯಾಪ್ತಿ ಬಿಟ್ಟು ಹೊರಗಡೆ ಹೋದ್ರೆ ಸಂಕಷ್ಟ ಆಗುತ್ತಾ? ಡೀಟೇಲ್ಸ್ ಅನ್ನ ಈಗಾಗಲೇ ಹೈಕೋರ್ಟ್ ವಕೀಲರು ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಡು ಬರೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕಿಡ್ನಾಪ್ ಆ್ಯಂಡ್ ಮರ್ಡರ್ ಕೇಸ್ಗೆ ಸಂಬಂಧಪಟ್ಟಂತೆ ಈಗಾಗಲೇ 17 ಜನ ಆರೋಪಿಗಳಲ್ಲಿ ದರ್ಶನ್, ಪವಿತ್ರ ಗೌಡ ಸೇರಿ 12 ಜನರಿಗೆ ಬೇಲ್ ನೀಡಿ ಹೈಕೋರ್ಟ್ ಆದೇಶವನ್ನು ನೀಡಿತ್ತು. ನಮ್ಮ ಜೊತೆ ಮಾತನಾಡೋದಕ್ಕೆ ಹೈಕೋರ್ಟ್ನ ವಕೀಲರಾದಂಥ ಸುನೀಲ್ ಕುಮಾರ್ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. 12 ಜನ ಆರೋಪಿಗಳಿಗೆ ಬೇಲ್ ಸಿಕ್ಕಿದೆ. ಹೊರಗಡೆ ಬಂದ ಮೇಲೆ ಆ ಆರೋಪಿಗಳು ಮೀಟ್ ಆಗೋದಾಗಿರ್ಬೋದು, ಮತ್ತು ಡಿಸ್ಕಷನ್ ಮಾಡೋದಾಗಿರ್ಬೋದು, ಎಲ್ಲರೂ ಒಟ್ಟಿಗೆ ಸೇರೋದಾಗಿರ್ಬೋದು, ಈ ರೀತಿ ಏನಾದರೂ ಮಾಡಿದ್ರೆ ಏನು ಪರಿಣಾಮ ಬೀಳುತ್ತೆ ಆರೋಪಿಗಳ ಮೇಲೆ? ಇದು ಕಾನೂನಲ್ಲಿ ಯಾವ ರೀತಿ ಚರ್ಚೆ ಮಾಡಲಾಗುತ್ತೆ ಸರ್? ನೋಡಿ, ಎಲ್ಲರೂ ಕೂಡ ಮಾತಾಡುವಂಥದ್ದು, ಒಟ್ಟಿಗೆ ಕೂರುವಂಥದ್ದು, ಮೀಟ್ ಆಗುವಂಥದ್ದು, ಅದಕ್ಕೆ ಯಾವುದೇ ರೆಸ್ಟ್ರಿಕ್ಷನ್ ಇರೋದಿಲ್ಲ. ಬಟ್ ಒಂದೇನಪ್ಪ ಅಂದರೆ, ಯಾರೂ ಕೂಡ ಪೊಲೀಸರು ಮಾಡಿರುವಂಥ ಸಾಕ್ಷಿ ಪಟ್ಟಿಲಿರೋ ಯಾರೇ ಸಾಕ್ಷಿದಾರಗಳನ್ನು ಡೈರೆಕ್ಟಾಗಿ ಅಥವಾ ಇಂಡೈರೆಕ್ಟಾಗಿ ಸಂಪರ್ಕ ಮಾಡುವಾಗಿಲ್ಲ. ದರ್ಶನ್ ವಿರುದ್ಧ ಫಾರ್ ಎಕ್ಸಾಂಪಲ್ ಪಟ್ಟಣಗಿರಿ ಶೆಡ್ನ ವಾಚ್ಮೆನ್ ಒಬ್ಬ ಸಾಕ್ಷಿ ಇರ್ತಾರೆ, ಡಾಕ್ಟರ್ ಒಬ್ಬ ಸಾಕ್ಷಿ ಇರ್ತಾರೆ, ಕೆಲವು ಪೊಲೀಸ್ ಅಧಿಕಾರಿಗಳು ಸಾಕ್ಷಿ ಇರ್ತಾರೆ. ದರ್ಶನ್ ಅವರು ಈ ಕಾರಿಂದ ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಿದ್ರು